ರಾಕ್ಷಸ ಕನ್ನಡದ ವೆಬ್ ಸೀರೀಸ್ ಪರಂಪರೆಗೆ ನಾಂದಿ ಹಾಡಿದ್ದ ZEE5 ಇದೀಗ ಮತ್ತೊಂದು ಹೊಸ ಕನ್ನಡದ ವೆಬ್ ಸೀರೀಸ್ ಅನ್ನ ತಗೊಂಡ್ ಬಂದಿದೆ. ಅಂಡ್ ಇದನ್ನ ಪ್ರೊಡ್ಯೂಸ್ ಮಾಡಿರೋದು ಖ್ಯಾತ ನಿರ್ದೇಶಕರಾದ ತರುಣ್ ಸುಧೀರ್ ಅವರು. ಇದನ್ನ ಡೈರೆಕ್ಟ್ ಮಾಡಿರೋದು ಒಂದು ಮೊಟ್ಟೆಯ ಕಥೆಯ ನಿರ್ಮಾಪಕರಾದಂತಹ ಸುಹಾನ್ ಪ್ರಸಾದ್ ಅವರು. ಇದರಲ್ಲಿ ನಮ್ಮ ವಿಜಯ ರಾಘವೇಂದ್ರ, ಮಯೂರಿ, ಅಭಿಜಿತ್ ಇನ್ನು ಮುಂತಾದವರು ಲೀಡ್ ರೋಲ್ಗಳಲ್ಲಿ ಅಭಿನಯಿಸಿದ್ದಾರೆ. ಈ ವೆಬ್ ಸೀರೀಸ್ ನಿನ್ನೆಷ್ಟೇ ತೆರೆ ಕಂಡಿದ್ದು. ಹೇಗಿದೆ, ಏನ್ ಕತೆ, ಏನ್ ಇಷ್ಟ ಆಯ್ತು, ಏನ್ ಕಷ್ಟ ಆಯ್ತು ಎಲ್ಲವನ್ನ ಇವತ್ತಿನ ರಿವ್ಯೂ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನಾವು ಮಾಡುವಂತಹ ಕಂಟೆಂಟ್ಗಳು, ರಿವ್ಯೂಗಳು ನಿಮಗೆ ಇಷ್ಟ ಆಗೋದಾದ್ರೆ ಮಾತ್ರ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಸೀರೀಸ್ ಅಲ್ಲಿ ಒಟ್ಟು 7 ಎಪಿಸೋಡ್ ಇದೆ ಅಂಡ್ ಒಂದೊಂದು ಎಪಿಸೋಡ್ ಸತತ್ರ ಅಪ್ರಾಕ್ಸಿಮೇಟ್ಲಿ 20 ನಿಮಿಷ ಬರುತ್ತೆ. ಇದೊಂದು ಮರ್ಡರ್, ಮಿಸ್ಟ್ರಿ, ಕ್ರೈಮ್ ಥ್ರಿಲ್ಲರ್ ಜಾನರ್ಗೆ ಸೇರುವಂತಹ ವೆಬ್ ಸೀರೀಸ್. ಇಲ್ಲಿ ನಮ್ಮ ಮುಖ್ಯ ಪಾತ್ರಧಾರಿಯ ಹೆಸರು SI ಹನುಮಪ್ಪ, ಸೌದತ್ತಿ ಪೊಲೀಸ್ ಸ್ಟೇಷನ್ ಅಧಿಕಾರಿ. ಊರಲ್ಲಿ ಆಗಿರುವಂತಹ ಮಿಸ್ಸಿಂಗ್ ಕೇಸು ಮತ್ತು ಸಿಕ್ಕಿರುವಂತಹ ಒಂದು ಡೆಡ್ ಬಾಡಿ ಮೇಲೆ ಒಂದು ಇನ್ವೆಸ್ಟಿಗೇಷನ್ ಶುರುವಾಗುತ್ತೆ. ಮತ್ತು ಆ ಊರಿನ ಕೆರೆಯಲ್ಲಿ ಮನುಷ್ಯರನ್ನ ತಿನ್ನುವಂತಹ ಮೊಸಳೆ ಕೂಡ ಕಾಣಿಸ್ಕೊಂಡಿರುತ್ತೆ. ಇದೆಲ್ಲವೂ ಎಲ್ಲಿಗೆ ಬಂದು ನಿಲ್ತು, ನಮ್ಮ ಪ್ರೊಟಾಗನಿಸ್ಟ್ ಈ ಕೇಸನ್ನ ಬೇಯಿಸಿದ್ರಾ ಇಲ್ವಾ ಅನ್ನೋದೇ ಈ ವೆಬ್ ಸೀರೀಸ್ ನ ಪ್ಲಾಟ್. ಈ ZEE5 ಅವರ ಪ್ಲಾನ್ ಇಂಟ್ರೆಸ್ಟಿಂಗ್ ಆಗಿದೆ. ಅವರು ಇದುವರೆಗೂ ಮಾಡಿರುವಂತಹ ಹಲವು ಕನ್ನಡದ ವೆಬ್ ಸೀರೀಸ್ ಗಳಲ್ಲಿ ಮೋಸ್ಟ್ ಆಫ್ ದೆಮ್ ಥ್ರಿಲ್ಲರ್ ಜಾನರ್ಗೆ ಸೇರುತ್ತೆ. ಶೋಧ ಆಗಿರ್ಬೋದು, ಅಯ್ಯನ ಮನೆ ಆಗಿರ್ಬೋದು ಅಂಡ್ ಇದೀಗ ರಾಕ್ಷಸ. ಈ ವೆಬ್ ಸೀರೀಸ್ ನ ತರುಣ್ ಸುಧೀರ್ ಅವರು ಪ್ರೊಡ್ಯೂಸ್ ಮಾಡಿದ್ದು. ಪ್ರೊಡಕ್ಷನ್ ವ್ಯಾಲ್ಯೂಸ್ ಡೀಸೆಂಟ್ ಆಗಿದೆ. ಕಥೆನ ಸೆಟ್ ಮಾಡಿರುವಂತಹ ಜಾಗ, ಪ್ರಾಂತ್ಯದ ಭಾಷೆ ಎಲ್ಲವನ್ನ ಅಥೆಂಟಿಕ್ ಆಗಿ ಮಾಡ್ಕೊಂಡಿದ್ದಾರೆ. ಅಂಡ್ ಅಲ್ಲಿನ ಮಣ್ಣಿನ ಕಲಾವಿದರನ್ನ ಜಾಸ್ತಿ ಯೂಸ್ ಮಾಡ್ಕೊಂಡಿರೋದು ಇಷ್ಟ ಕೂಡ ಆಗುತ್ತೆ. ಈ ವೆಬ್ ಸೀರೀಸ್ ನ ನೋಡಿ ಮುಗಿಸಿದ್ಮೇಲೆ ನನಗೆ ಗೊತ್ತಾಗಿದ್ದು ಇದು ತಮಿಳಿನ ವಿಲಂಗು ವೆಬ್ ಸೀರೀಸ್ ನ ಅಡಾಪ್ಷನ್ ಅಂತ. ಇದನ್ನ ತಂಡ ಮುಂಚಿತವಾಗಿ ಎಲ್ಲೂ ಹೇಳಿರ್ಲಿಲ್ಲ. ವಿಲಂಗು ವೆಬ್ ಸೀರೀಸ್ ನ ನೋಡಿದಾಗ್ಲೇ ತಮಿಳ್ನಲ್ಲಿ ಅದು ಇಷ್ಟ ಆಗಿತ್ತು. ಸೊ ಆಬ್ವಿಯಸ್ಲಿ ಇಲ್ಲಿನ ಕತೆ ಅಥವಾ ಪ್ಲಾಟ್ ಪಾಯಿಂಟ್ ಇಂಟ್ರೆಸ್ಟಿಂಗ್ ಆಗಿತ್ತು. ಅಂಡ್ ಅದನ್ನ ಇಲ್ಲಿನ ನೇಟಿವಿಟಿಗೆ ಚೆನ್ನಾಗಿ ಕನ್ವರ್ಟ್ ಕೂಡ ಮಾಡ್ಕೊಂಡಿದ್ದಾರೆ. ಇಲ್ಲಿ ಪರ್ಫಾರ್ಮೆನ್ಸ್ ಗಳು ಚೆನ್ನಾಗಿದಾವೆ. ವಿಜಯ್ ರಾಘವೇಂದ್ರ ಅವರು ಆಸ್ ಯೂಶಲ್ ಅವರ ಪಾತ್ರವನ್ನ ಏಸ್ ಮಾಡಿದ್ದಾರೆ. ಪೊಲೀಸ್ ಪಾತ್ರಗಳು ಹುಡ್ಕೊಂಡ್ ಬರ್ತಾವೋ ಅಥವಾ ಇವರೇ ಪೊಲೀಸ್ ಪಾತ್ರಗಳನ್ನ ಹುಡ್ಕೊಂಡು ಹೋಗ್ತಾರೋ, ಆದ್ರೆ ನಾವಂತೂ ಪದೇ ಪದೇ ಅವ್ರನ್ನ ಆ ಕಾಸ್ಟ್ಯೂಮ್ ಅಲ್ಲಿ ಕಾಣ್ತಾನೆ ಇದೀವಿ. ಡೇ ಬೈ ಡೇ ಅವರ ಪೊಲೀಸ್ ಪಾತ್ರಗಳ ಅಥೆಂಟಿಸಿಟಿ ಜಾಸ್ತಿ ಆಗ್ತಾನೆ ಇದೆ. ಅಂಡ್ ಇಲ್ಲೂ ಅದು ಕಂಟಿನ್ಯೂ ಆಗಿದೆ. ಮಯೂರಿ ಈಸ್ ಇಂಪ್ರೆಸಿವ್. ಪಾತ್ರ ಚಿಕ್ಕದಾಗಿದ್ರು ಸಿಕ್ಕಂತಹ ಸ್ಕ್ರೀನ್ ಸ್ಪೇಸ್ ಅನ್ನ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಅಂಡ್ ಅವರು ಎಮೋಟ್ ಮಾಡಿರುವಂತಹ ರೀತಿ ಆ ಕಾನ್ಫ್ಲಿಕ್ಟ್ ಅನ್ನ ಖಂಡಿತ ಬೆಟರ್ ಮಾಡಿದೆ ಅಂತ ಹೇಳ್ತೀನಿ. ಇನ್ನು ಬೀರಾ ಪಾತ್ರಧಾರಿ ಹಾಗೂ ಜಹಾಂಗೀರ್ ಅವರ ಪರ್ಫಾರ್ಮೆನ್ಸ್ ಕೂಡ ಆ ನೇಟಿವಿಟಿಗೆ ತುಂಬಾ ಹೊಂದುವಂತಹ ಕ್ಯಾರೆಕ್ಟರ್ ಆಗಿತ್ತು. ಅಂಡ್ ಅವರು ಅದನ್ನ ತೆರೆ ಮೇಲೆ ತಂದಿರುವಂತಹ ರೀತಿ ಚೆನ್ನಾಗಿತ್ತು. ಇದನ್ನ ಕನ್ನಡದಲ್ಲಿ ಬರ್ದಿರೋದು ಅಪೂರ್ವ ಹಾಗೂ ಸುಹಾನ್ ಪ್ರಸಾದ್ ಅವರು. ಅಂಡ್ ಡೈರೆಕ್ಟ್ ಮಾಡಿರೋದು ಸುಹಾನ್ ಪ್ರಸಾದ್. ಇವ್ರ ಕೆಲಸ ಡೀಸೆಂಟ್ ಆಗಿದೆ. ನನಗೆ ಇಲ್ಲಿನ CG ವರ್ಕು ಇಷ್ಟ ಆಯ್ತು. ಬಟ್ ಕ್ಲಿಫ್ ಹ್ಯಾಂಗರ್ ಗಳು ಇನ್ನೂ ಬೆಟರ್ ಆಗ್ಬೇಕಿತ್ತು ಅಂತ ಅನ್ಸಿದ್ದು ಸುಳ್ಳಲ್ಲ. ಇನ್ಸ್ಟೆನ್ಸಸ್ ಮತ್ತು ಕಾನ್ಫ್ಲಿಕ್ಟ್ ನ ಸಿವಿಯಾರಿಟಿ, ಕನೆಕ್ಟ್ ಆಗೋದಕ್ಕೆ ಬೇಕಿದಂತಹ ಡೆಪ್ತ್ ಇಲ್ಲಿ ಇನ್ನೂ ಬೆಟರ್ ಆಗ್ಬೇಕಿತ್ತು. ಒಂದು ಪಾಯಿಂಟ್ ಅಲ್ಲಿ ಎಲ್ಲವನ್ನ ಸರ್ಫೇಸ್ ಲೆವೆಲ್ ಅಲ್ಲೇ ಹೇಳಿದ್ದಾರೆ ಅಂತ ಅನ್ಸ್ಬಿಡುತ್ತೆ. ಇಲ್ಲಿನ ಸಿನಿಮಾಟೋಗ್ರಫಿ ಚೆನ್ನಾಗಿದೆ. ಕಲರ್ ಪ್ಯಾಲೆಟ್ಸ್ ಗಳು ಕೂಡ ಅದಕ್ಕೆ ಸಾಥ್ ಕೊಟ್ಟಿದೆ. ಸೀರೀಸ್ ನ ಥೀಮ್ ಮ್ಯೂಸಿಕ್ ಚೆನ್ನಾಗಿತ್ತು. ಸೀರೀಸ್ ನಲ್ಲಿ ಸರ್ಪ್ರೈಸಸ್ ಗಳು ಇದಾವೆ. ಆದ್ರೆ ಅದಕ್ಕೆ ಬೇಕಿದ್ದ ಸ್ಟೇಜು ಅಷ್ಟು ಕಾಂಕ್ರೀಟ್ ಆಗಿ ಇರ್ಲಿಲ್ಲ. ಅಲ್ಲಿ ಡೀಟೇಲಿಂಗ್ ಇನ್ನೂ ಬೆಟರ್ ಆಗ್ಬೇಕಿತ್ತು. ಖಡಕ್ ಆಗಿ ಹೇಳೋದಾದ್ರೆ ರಾಕ್ಷಸ ವೆಬ್ ಸೀರೀಸ್ ಒಂದು ಆವರೇಜ್ ಥ್ರಿಲ್ಲರ್ ಎಕ್ಸ್ಪೀರಿಯನ್ಸ್ ಅನ್ನ ಪ್ರೊವೈಡ್ ಮಾಡ್ತು. ಪರ್ಫಾರ್ಮೆನ್ಸಸ್ ಚೆನ್ನಾಗಿದೆ. ಟೆಕ್ನಿಕಲಿ ಕ್ವಾಲಿಟಿ ಪ್ರಾಡಕ್ಟ್ ಕೂಡ ಹೌದು. ಪ್ಲಾಟ್ ಗಟ್ಟಿಯಾಗಿದ್ರು ಅದರ ಸ್ಕ್ರೀನ್ ಪ್ಲೇ ಪ್ಯಾಟರ್ನ್, ಡೀಟೈಲಿಂಗ್ ಮತ್ತು ಸೀನ್ಗಳ ಟ್ರೀಟ್ಮೆಂಟ್ ಬೆಟರ್ ಆಗಬೇಕಿತ್ತು. ಒಂದು ಥ್ರಿಲ್ಲರ್ ನ ಬಿಂಜ್ ವಾಚ್ ಮಾಡಬೇಕು ಅನ್ನೋ ಹಾಗಿದ್ರೆ ಕನ್ನಡದ ರಾಕ್ಷಸ ವೆಬ್ ಸೀರೀಸ್ ZEE5 ನಲ್ಲಿ ಅವೈಲೇಬಲ್ ಇದೆ. ನೀವೇನಾದ್ರೂ ವೆಬ್ ಸೀರೀಸ್ ನ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.